ವೆಲ್ಕಮ್ ಟು ಸಿ ಎಸ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಹಿಂಗೆಲ್ಲ ಮಾತಾಡ್ತೀನಿ. ನಮ್ಮ ಅಕ್ಕ ಗುಂಟೂರು ಚಿಕನ್ ಮಾಡ್ತಾಳೆ, ಹೆಂಗ್ ಮಾಡ್ತಾಳೆ ನೋಡೋಣ ಅಂತ ಬಂದಿದ್ದೀನಿ. ಸ್ಟಾರ್ಟ್ ಮಾಡಕ ಏನ್ ಬೇಕು ಹೇಳು? ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಚಾಕು ಕೊಡು. ಈರುಳ್ಳಿ ಕಟ್ ಮಾಡ್ಕೊಡ್ಲಾ? ನಾನು ಮಾಡ್ಕೊಂತೀನಿ. ಏನ್ ಬೇಕಕ್ಕ? ಚಾಕು ಮತ್ತೆ ಇದು ಅಕ್ಕ ಹಚ್ಕೊಡ್ತೀನಿ ಬಿಡು. ಚಿಕನ್ ತೊಳೆಯೋದಕ್ಕೊಂದು ಇದು ಕೊಡ್ತೀನಿ. ಏನ್ ತಪ್ಪ ಅದು? ಅದೇನಿಲ್ಲ, ಅದೇ ಆಫ್ ಆಗುತ್ತೆ. ಇಟ್ಟಿಗೆ ಕೆಳಗೆ ಒಂದ್ಸತಿ ಕೆಳಗ. ಚಿಕನ್ ಎಲ್ಲಿ? ಚಿಕನ್ ಕೆಳಗಡೆ ಕಬಾರ್ಡ್ ಕೇಳ್ದೆ ಚಿಕನ್ ತಂದ್ಬಿಟ್ಟಿದ್ದಾರೆ ನಮ್ಮ ಬಾವ ಮತ್ತೆ ಚಂದ್ರು. ಎಲ್ಲಿದೆ? ಅಲ್ಲಿ ಕೆಳಗಡೆ ಇರ್ತೀನಿ. ಬ್ಲಾಕ್ ನಮ್ಮ ಅಕ್ಕ ಸ್ವಲ್ಪ ಸಖತ್ತಾಗಿ ಮಾಡ್ತಾರೆ ನಾನ್ ವೆಜ್ ಎಲ್ಲ. ಸಖತ್ ಬ್ರೋ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಅಕ್ಕನ ಕಾಲ್ ಮಾಡಿ ಕೇಳಿ. ನಾನ್ ವೆಜ್ ಇಷ್ಟು ತೊಳು ಅರ್ಶಿನ ಹಾಕ್ಬಿಟ್ಟು ವಾಶ್ ಮಾಡು. ಚಿಕನ್ ಮಾಡಕ್ ಬೇಜಾರಾಗಲ್ಲ, ಅದೇ ತೊಳಿಯಕ್ ಬೇಜಾರಾಗುತ್ತೆ. ಸಕ ನಾನು ಹೇಳ್ಬೇಕು ನೀನ್ ಹಂಗೆ ಹೆಂಗ್ ಮಾಡ್ತೀಯ ಅಂತ. ಚಿಕನ್ ತೊಳಿತಾ ಇದೀನಿ, ಅರ್ಶಿನ ಹಾಕ್ಬಿಟ್ಟು ಒಂದು 3 ಸಲ. 2 ಈರುಳ್ಳಿನ ಕಟ್ ಮಾಡ್ಕೋಬೇಕು. 2 ಈರುಳ್ಳಿನ ಎಷ್ಟು ಕೆಜಿಗೆ ಅಂತ ಹೇಳಿ? ಈರುಳ್ಳಿ ಆದ್ರೆ 2 ಸಾಕು. ದಪ್ಪು ಈರುಳ್ಳಿ ಆದ್ರೆ 2 ಸಾಕು. ಎಷ್ಟು ಕೆಜಿ ಚಿಕನ್ ಇದು? 1 ಕೆಜಿ ಚಿಕನ್. 1 ಕೆಜಿ ಚಿಕನ್ನಿಗೆ ದಪ್ಪು ಈರುಳ್ಳಿ ಆದ್ರೆ 2, ಸಣ್ಣ ಆದ್ರೆ 4. ಚಿಕನ್ ಅರ್ಶಿನ ಹಾಕಿ ಒಂದು ಕಟ್ ಮಾಡ್ಕೋಬೇಕು. 3 ಇಂದ 4 ಸಲ ತೊಳಿತಾ ಇದೀನಿ. 2 ಈರುಳ್ಳಿ ಸಾಕು. 2 ಈರುಳ್ಳಿ ಅಲ್ವಾ ಹಾಕ್ತಿರೋದು? ಅದು ಚಂದು 4 ತಗೊಂಡಿಲ್ಲ. ನಾನು ಅದರಲ್ಲಿ 3. ಒಂದು ಪ್ಯಾನ್ ಅನ್ನ ತೆಗೆದುಕೊಳ್ಳಿ, ಇಲ್ಲ ಒಂದು ಬಾಂಡಲಿಯನ್ನ ತೆಗೆದುಕೊಳ್ಳಿ. ಬಾಂಡಿ ದೊಡ್ಡದಿದೆ ಅಲ್ವಾ? ಏನಿಲ್ಲ ಆಗುತ್ತಾ ಅದು 1 ಕೆಜಿಗೆ? ನಾನ್ ಮಾಡ್ತೀನಿ. ಅಷ್ಟು ಚಿಕನ್ ಇಲ್ಲ. ಒಂದು ಬಾಂಡಲಿಯನ್ನ ಸ್ಟಾರ್ಟ್ ಮಾಡ್ತೀನಿ. ಮಾಡ್ತಾರೆ ಕೂಲಲ್ಲಿ ನೋಡು. ವ್ಲಾಗ್ ಮಾಡ್ತಾರೆ. ಆಯಿಲ್ ಆಗಿದೆ. ಹಾಯ್. ಒಂದು ಬಾಂಡಲ್ಲಿ ತೆಗೆದುಕೊಳ್ಳಿ. ಆಯಿಲ್ ಸ್ವಲ್ಪ ಹಾಕೋಬೇಕು ಯಾವಾಗ ಚಿಕನ್ಗೆ. ಅಲ್ಲಿ ನೋಡ್ಕೊಂಡು ಹೇಳಿ, ನಾಚ್ಕೊಬೇಡ. ನಾಚ್ಕೊಂತಾಳ ನಮ್ಮಕ್ಕ. ನೋಡಿ ಅವ್ಳು ಮಡಿಕೇರಿಗೆ ಹೋಗಕ್ಕ ಹೇರ್ ಕಟ್ ಮಾಡ್ಸಿರೋದು. ಎಲ್ಲಿಗೆ ಹೋಗ್ತೀಯಾ? ತುಂಬಾ ಜನ ನಿಂಗೆ ಫೋನ್ ಮಾಡ್ತಾರೆ, ಶ್ವೇತಾ ಹೆಂಗೆ ಅಂತ ನೀನ್ ಅವಾಗ ಹೇಳ್ಬೇಕು. ಆಯಿಲ್ ಕಡಿಮೆ ಹಾಕೋಬೇಕು ಚಿಕನ್ಗೆ. ಚಿಕನ್ ಅಲ್ಲೆಲ್ಲ ಆಯಿಲ್ ಬಿಟ್ಕೊಳಕ್ಕೆ. ನಾನು ನೀರು ತೋರಿಸ್ಕೊಡ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನನ್ಗೆ ಅನ್ಸ್ತಾರೆ ನೀನು ಓನಾಗಿ ನೀನೇ ಮಾಡ್ಬೋದು ಯೂಟ್ಯೂಬ್ ಚಾನಲ್ ಅಂತ ಹೇಳಿದಾಗ. ಅವೆಲ್ಲ ನನಗೆ ಇವಾಗ ಫ್ರೈ ಎಲ್ಲ ಹಚ್ಚಿದೆ. ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ನಾವು ಬಳಸೋದು ಕೊಬ್ಬರಿ ಎಣ್ಣೆ. ಮೇಲೆ ಕೊಬ್ಬರಿ ಎಣ್ಣೆ ಬಳಸಲ್ಲ, ಆದ್ರೆ ಕೊಬ್ಬರಿ ಎಣ್ಣೆ ಒಳ್ಳೇದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೋರಾಗಿರ್ಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ಬೇಕು ನೀನು. ಶುಂಠಿ ಬೆಳ್ಳುಳ್ಳಿನ ರುಬ್ಬಿಟ್ಟು ಬೇಕಾದ್ರೆ ಹಾಕೋಬಹುದು. ರುಬ್ಬಿಟ್ ಬೇಕಾದ್ರೂ ಹಾಕೊಳ್ಳಿ. ಇವ್ರು ಹೇಳ್ದೆ ಕೇಳ್ದೆ ಚಿಕನ್ ತಂದಾಗ ಮಾಡ್ತಾ ಇರೋದೇ ದೊಡ್ಡ ವಿಷಯ, ಅದಕ್ಕೆ ರುಬ್ಬಾಕಲ್ಲ. ರೆಡಿ ಇರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ 2 ಸ್ಪೂನ್ ಹಾಕಿದ್ವಿ. ಮೆಲ್ಲ ಹೋಗ್ಬಿಟ್ಟು ಹಸಿ ಸ್ಮೆಲ್ ಸ್ವಲ್ಪ ಹೋಗ್ಬೇಕು, ಆಮೇಲೆ ಚಿಕನ್ ಹಾಕೋದು. ಹಸಿ ಸ್ಮೆಲ್ ಸ್ವಲ್ಪ ಹೋಗ್ಬೇಕು, ಆಮೇಲೆ ಚಿಕನ್ ಹಾಕ್ಬೇಕು ಅಂತ ಜೋರಾಗಿ ಹೇಳು. ಯಾಕಂದ್ರೆ ಎಷ್ಟು ಜನ ನಿಮ್ ಫೋನ್ ಮಾಡ್ತಾರೆ, ನಂಗೆ ನಿಜ ಗೊತ್ತಿಲ್ಲ. ಗೊತ್ತಾ ಹೆಂಗೆ ಅಂತ ಫೋನ್ ಎತ್ತಿಲ್ದಾಗ ಇರ್ಬೇಡ. ಆಮೇಲೆ ಕೆಳಗ್ ಹಾಕ್ತೀನಿ.
ಚಿಕನ್ ಈಗ 1 kg ಚಿಕನಿಗೆ ನಾವು ರೆಡಿ ಮಾಡ್ತಾ ಇರೋದು 1 kg ಚಿಕನ್ ಹಾಕ್ಬೇಕು. ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಇದೆ, ಅರ್ಶಿನ ಕೊಡಿ, ಸಾಲ್ಟ್ ಕೊಡಿ. ಕಲ್ಲುಪ್ಪು ಜಾಸ್ತಿ ಹಾಕೋಬಾರ್ದು, ಉಪ್ಪು ಫ್ರೈ ಮಾಡುವಾಗ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಹಾಕೋಬೇಕು ಅಷ್ಟೇ, ಬೇಕಾದ್ರೆ ಹಾಕೋಬಹುದು. ಇನ್ ಸ್ವಲ್ಪ ಅವ್ರಿಗೆಲ್ಲ ಹೊಡಿಯೋ ತರ ಹೇಳ್ತಾ ಇದೆ ಅಂತ ಅನಿಸ್ತಾ ಇದೆ. ಸಾರಿ, ಕಡಿಮೆ ಹಾಕೋಬೇಕು. ಅರ್ಶಿನ ಕೊಡಿ, ಸ್ವಲ್ಪ ಅರ್ಶಿನ. ಯಾಕೆ ಅಷ್ಟು ಕಮ್ಮಿ ಹಾಕೊಂಡೆ ಆಮೇಲೆ ಹಾಕ್ತೀಯಾ? ಹೀಗೆ ಸಾಂಬಾರು ಹಾಕ್ತಂಗೆ ಹಾಕ್ಬಾರ್ದು. ಎಷ್ಟು ಹಾಕ್ಲಿ? ಎಷ್ಟು ಸಾಕು. ಸ್ವಲ್ಪ ಚಿಕ್ಕ ಅರ್ಶಿನ. ಸ್ವಲ್ಪ ಚಿಕನ್ ನೀರು ಬಿಟ್ಕೊಳ್ಳಿ. ಕಾನ್ಫ್ಲೋರ್ ಇದೆ ಅಲ್ವಾ, ಒಂದೇ ಹಾ, ನೀರು ಹಾಕ್ಬಿಟ್ಟಿದ್ವಲ್ಲ 2 ಸ್ಪೂನ್, ಆಮೇಲೆ ಹಾಕಿ. ಆಮೇಲೆ ಪ್ಲೇಟ್ ಎಲ್ಲ ಮುಚ್ಚೋಣ, ಚೂರು ನೀರು ಬಿಟ್ಕೊಳ್ಳಿ. ಅಷ್ಟೊಂದು ಪ್ಲೇಟಾ? ಏನು ಮುಗಿಸ್ತಾ ಇದಕ್ಕೆ? ಹಾಕು. ನಾನು ಆಮೇಲೆ ಬಟ್ಟೆ ಎತ್ಕೊಡ್ತೀನಿ. ಸ್ವಲ್ಪ ನೀರು ಬಿಟ್ಕೊಳ್ಳಿ. ಚಿಲ್ಲಿ ಪೌಡರ್ ಹಾಕ್ತೀನಿ. ಅಲ್ಲಿ ಚಿಲ್ಲಿ ಪೌಡರ್ ಇಲ್ಲೇ ಇದೆ. ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಉಟ್ಕೊಂಡು ಪೌಡರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಟೀ ಕಾಲಲ್ಲೇ ಹಾಕ್ಬೇಕು. ಟೀ ಕಾಲ್ದೇ ಹಾಕ್ಬೇಕು. ಗುಂಟೂರು ಟೀ ಕಾಲಲ್ಲ, ಟೀ ಕಾಲ. ಟೀ ಕಾಲ ಅಲ್ದು ಫುಲ್ ಹಾಕ್ಬೇಕು. ಫುಲ್ ಹಾಕಿದ್ರೆ ಅಷ್ಟೇ ಕಿತ್ಕೊಂಡು ಹೋಗ್ತಾರೆ. ಆಕ್ಚುಲಿ ಬೇಗ ಆಗುತ್ತೆ, ಯಾವಾಗ ಬೇಕಾದ್ರೂ ಮಾಡ್ತೀನಿ. ನೀನು ಏನಲ್ಲಿ ಚೆನ್ನಾಗಿ ಹೇಳ್ತೀಯಾ. ಆಕ್ಚುಲಿ ಇದು ಬೇಗ ಆಗುತ್ತೆ, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ನಮ್ಮ ಅಕ್ಕ ಕ್ಯಾರೆಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳಂತೆ, ಅದನ್ನೊಂದ್ಸಲ ಮಾಡಿಸ್ತೀನಿ. ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡಿದ್ರು. ಕ್ಯಾರೆಟ್ ತುರ್ದಿಡ್ಬೇಕಂತೆ. ಏನೇನ್ ಹಾಕಿದ್ವಿ ಅಂತ ಹೇಳ್ತೀನಿ, ಲಾಸ್ಟ್ ಅಲ್ಲಿ ಹೇಳ್ತೀನಿ ಆಯ್ತಾ. ಸ್ವಲ್ಪ ಚಿಕನ್ ಇವಾಗ 10 minutes ಬಿಡ್ಬೇಕಂತೆ. ನಾವು ಬಿಟ್ಬಿಟ್ಟು ಈಗ ಆಚೆ ಹೋಗ್ತೀವಿ. ಬಾಯ್ಲ್ ಆಗಿ ಅವ್ರ ಯಜಮಾನ್ರ ಹತ್ರ ಓಡೋದ್ಲು, ಅವಳವ್ರ ಹಸ್ಬೆಂಡ್ ಹತ್ರ ಓಡೋದ್ಲು. ನೋಡಿದೆ, ಶ್ವೇತಕ್ಕನ್ನು ಕೇಳ್ದೇಲೆ ಗುಂಟೂರು ಚಿಕನ್ನು ಮಾಡಿ ಅನ್ಬಿಟ್ಟು ಚಿಕನ್ನು ಹೋಗಿ ಒಡ್ಸಿದಂತ ಏಕೈಕ ವ್ಯಕ್ತಿ. ಫಸ್ಟ್ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ಹೇಳ್ಬಿಟ್ಟು ಯಾರು ನಿದ್ದೆ ಮಾಡಿಲ್ಲ ರಾತ್ರಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೆನ್ನೆ ಕಬಾಬ್ ತಿಂದಿದೀವಿ ಅನ್ಬಿಟ್ಟು ಇವತ್ತು ಗುಂಟೂರು ಚಿಕನ್. ಎಣ್ಣೆ ತಿಂದಿರಲ್ಲ, ಸಾರಿ, ಇವತ್ತು ಮಧ್ಯಾಹ್ನ ತಿಂದಿದ್ದು. ಹಾಕೊಂಡ್ ಬಂದಿದ್ರು. ನೀವೇನ್ ಮಾಡ್ಲಿಲ್ವಾ ಮೊದ್ಲು? ನಾವು ಮಾಡೋದು ಅದಕ್ಕೆ ಕಬಾಬ್ ಬೇಡ, ಡಿಫ್ರೆಂಟ್ ಆಗಿರ್ಲಿ ಅಂತ ಗುಂಟೂರು ಚಿಕನ್ ಕೊಡ್ಸಿದೀವಿ. ಎಷ್ಟೊತ್ತಿ ನನಗೆ ಮಾಡ್ಕೊಟ್ಟಿದ್ಯಾ ನಾನ್ ವೆಜ್ ನೀನು? ಒಂದ್ 10-15 ಸಲ ಮಾಡಿದ್ದೀನಿ ನಾವು. ಇದು ಅಟ್ಲೀಸ್ಟ್ ನಿಜ ಹೇಳ್ಬೋದು ನನ್ಗೋಸ್ಕರ. ನೀನ್ ನಮ್ ಹುಡ್ಗ ಆಕ್ಚುಲಿ ಕಬಾಬ್ ಮಾಡೋದ್ರಲ್ಲಿ ಫೇಮಸ್ ಅಂತೆ. ಒಂದ್ 5-6 ಅಂತೆಲ್ಲ ಕಬಾಬ್ ಮಾಡೋದ್ರಲ್ಲಿ ಫೇಮಸ್ ಮಾಡ್ಕೊಟ್ಟಿದ್ದೇನೆ. ತಿಂದಿದ್ದಲ್ಲ ಮುದ್ದು ಚೆನ್ನಾಗಿ. ಸತ್ಯ ಹೇಳುವುದು 5-6 ಸಲ ಮಾಡ್ಕೊಟ್ಟಿದ್ದೀನಿ. ನೋಡ್ತವ್ರೆ ಅಂತ ಇದ್ ಮಾಡ್ಬೇಡ. ಸತ್ಯ ಎಸ್ ವ್ಯೂವರ್ಸ್, ಒಂದ್ 5-6 ಸಲ ಮಾಡ್ಕೊಟ್ಟಿದ್ದೀನಿ. ನಾನು ಲವ್ ಮಾಡ್ಬೇಕಾದ್ರೆ ಮನೆಯಿಂದ ಮಾಡ್ಕೊಟ್ಟು ಬಾಕ್ಸ್ಗೆ ಒಂದ್ 2 ಸಲ ಹಾಕೊಂಡ್ ಬಂದಿದ್ದೆ. ಸೀರಿಯಸ್, ನಮ್ಮಿಬ್ರು ಲವ್ ಮ್ಯಾರೇಜ್. ಆಮೇಲೆ ಸಿಗ್ತೀನಿ, ಸ್ವಲ್ಪ ಅದಾಗಿದೆ ಚೆಕ್. ಚಿಕನ್ ಇವಾಗ ನೀರು ಬಿಟ್ಕೊಂಡಿದೆ. ಚಿಕನ್ ಆಗ್ಲಿ ನೀರು ಬಿಟ್ಕೊಂಡಿದೆ. ಇವಾಗ ಚಿಕನ್ ಹಾಕಿ ಚಿಲ್ಲಿ ಪೌಡರ್ ಆಡ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಫಸ್ಟ್ ಮಾಡ್ತಿದ್ದು ಹೀಗೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಮಾಡ್ತಿದ್ದೆ. ಇದು ನನ್ನ ಫ್ರೆಂಡ್ ಹೇಳಿದ್ದು, ಟೀ ಕಾಲಲ್ಲಿ ಪೌಡ್ರೇ ಹಾಕ್ಬೇಕು ಗುಂಟೂರು ಚಿಕನ್ಗೆ ಅಂತ. ಇನ್ ಕೇಸ್ ಇದಿಲ್ಲ ಅಂದ್ರೆ ಹುರ್ಕೊಂಡೇ ಮಾಡ್ಬೇಕು. ನಾನು ಮೊದ್ಲು ಮಾಡ್ತಿದ್ದು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂನು. ಗುಂಟೂರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಯಿಲ್ ಹಾಕೊಂಡ್ರೆ ಹಂಗೆ ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡ್ಕೊಂಡು ಹಾಕ್ಬೇಕು. ಸುಮ್ಮನೆ ಅದೆಲ್ಲ ಕಷ್ಟ. ಟೀ ಕಾಲ ಅಂದು ಪೌಡರ್ ತಗೋ ಬಂದ್ಬಿಡಿ. ನಾನು ಇಷ್ಟು ವರ್ಷ ಹಂಗೆ ಮಾಡ್ತೀನಿ. ನನ್ನ ಫ್ರೆಂಡ್ ಹೇಳಿದ್ಮೇಲೆ ಇದನ್ನ ಚೇಂಜ್ ಮಾಡ್ತೀನಿ. ನಿನ್ ಫ್ರೆಂಡ್ ಹೆಸರು ಹೇಳು, ಯಾರು ಹೇಳಿದಂತ? ಸಂಜನಾ ಅವ್ರು ನೋಡ್ತಾ ಇದಾರೆ ಅನ್ಸುತ್ತೆ. ನೋಡಿ, ನೀವು ಹೇಳಿದ ಹೆಲ್ಪ್ ಆಯ್ತು. ಸಾಕು. 2 tablespoon ಕಾರ್ನ್ ಫ್ಲೋರ್ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೇಕು. ಗ್ರೇವಿಗೆ ಹಾಕಿದ್ರೆ ಥಿಕ್ನೆಸ್ ಚೆನ್ನಾಗಿ ಬರಲಿ ಅಂತ. ಗ್ರೇವಿ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ, ಒಂಥರ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿ.
ಒಂದು ಊಟದ ಮೇಲೆ ಇದಾಗುತ್ತೆ ಈಗ ಅವಾಗ ನೋಡಿ ಹೆಂಗಿಂತ ಫ್ಲೆಟ್ ಆಗಿರಕ್ಕೆ ಅವೆಲ್ಲ ಆಗುಲ್ಲ. ಸ್ವಲ್ಪ ಕರೆ ಆಗೋಯ್ತು. ನೋಡ್ಕೊಂಡು ಹುಷಾರಾಗಿ ತಿರ್ಗಿಸ್ಬೇಕಾದ್ರೆ ಫಾಸ್ಟ್ ಆಗಿ ತಿರ್ಗಿಸ್ಬೇಕು. ಫಾಸ್ಟ್ ಆಗಿ ತಿರ್ಗಿಸಿದ್ರೆ ಡ್ರೆಸ್ ಕರೆ ಆಗ್ಬಿಡುತ್ತೆ. ಕರೆ ಆಗುತ್ತೆ. ಇನ್ನ ಒಂಚೂರು ಹಾಕ್ತೀನಿ ನೀರು, ಅದು ಕಾರ್ನ್ಫ್ಲವರ್ ಹಾಕಿದ್ರಿಂದ ಸರಿ ಹೋಗುತ್ತೆ. ಗ್ರೇವಿ ಬೇಕಲ್ಲ. ಗುಂಟೂರು ಮೆಣಸಿಕಾಯಿ ಇದೆಯಾ? ಅದು ಸ್ಟೈಲ್ ಅಂತ ನೋಡಿ ಬ್ಯಾಂಡ್ಗೆದಲ್ಲ ಗುಂಟೂರು ಬಸ್ಸಾರು ಸಾಕು. ಇದೇ ಇರೋದು, ನಾನು ಎಲ್ಲದಕ್ಕೂ ಇದೆ ಹಾಕೋದು. ಇದೆ ಇದ್ರಲ್ಲಿ ಇದೆಯಲ್ಲ, ಇದೆ ಗುಂಟೂರು, ಇದು ಬ್ಯಾಡಿಗೆ. ಇದೇ ಗುಂಟೂರು, ಇದು ಖಾರ ಇರುತ್ತೆ. ಪ್ಲೇನ್ ಇರೋದು ಗುಂಟೂರು, ಡೊಂಕ ಇರೋದು ಬ್ಯಾಡ್ಗೆ. ಇದು ಕಲರ್ಗಷ್ಟೇ, ಇದು ಖಾರಕ್ಕೆ. ಇದಕ್ಕೆ ಮುರಿದು ಹಾಕಿದ್ರೆ ಅದ್ರ ಜೊತೆ ಖಾರ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನೋದಕ್ಕೋಸ್ಕರ ಖಾರ ಕಡಿಮೆ ಹಾಕ್ಬೇಕು, ಇವಾಗ ಇನ್ನೂ ಜಾಸ್ತಿ ಹಾಕ್ಬೇಕು. ಸ್ಟ್ರೈಟ್ ಆಗಿರೋದು ಗುಂಟೂರು, ಡೊಂಕ ಇರೋದು ಬ್ಯಾಡ್ಗೆ. ಕರ್ಬೇವಿದ್ಯಾ? ಹಾ, ಇದೆಲ್ಲ ಮಾಡುವಾಗ ಎಷ್ಟು ಮಾಡ್ಕೋಬೇಕು. ಕರ್ಬೇವನ್ನೆಲ್ಲ ಮೇಲ್ ಹಾಕೋಬೇಕು, ಫ್ಲೇವರ್ ಚೆನ್ನಾಗುತ್ತೆ. ಕೊತ್ತಂಬರಿ ಇವಾಗ ತಂದಲ್ಲ, ಅದೇ ತಗೋ. ಮನೆಗ್ ಬೇಕು ಅಂತ ನಾನೇ ಹೇಳಿದ್ದು. ನಿಮ್ಮನೆಗ ಅಲ್ಲ, ನ್ಯೂಸ್ ಪೇಪರ್ ಸುತ್ತಿಡು, ಹೋಗಲ್ಲ. ನ್ಯೂಸ್ ಪೇಪರ್ ಸುತ್ತಿಡು. ನ್ಯೂಸ್ ಪೇಪರ್ ಇಲ್ಲ ಟಿಶ್ಯೂ ಪೇಪರ್ ಸುತ್ತಿಟ್ರೆ ಕೊತ್ತಂಬರಿ ಸೊಪ್ಪು ಹಾಳಾಗಲ್ಲ. ಅಷ್ಟೊಂದು ಬೇಡ. ಈ ತರ ಎಲ್ಲ ಟಿಪ್ಸ್ ಕೊಡ್ತಾರೆ, ಕಲೆಕ್ಟ್ ನೋಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಪೇಪರ್ ಸುತ್ತಿ ಫ್ರಿಡ್ಜ್ ಅಲ್ಲಿ ಇಟ್ರೆ ಹಾಳಾಗಲ್ಲ. ಬಾಕ್ಸ್ಗೆನೆ ಪೇಪರ್ ಸುತ್ತಿಡ್ಬೇಕು. ಅದೇ ಬಾಕ್ಸ್ಗೆ ಸುತ್ತಿಡ್ತೀನಿ ಇವತ್ತು. ನಾನು ಇಡ್ತಾ ಇರ್ಲಿಲ್ಲ, ನಂಗೆ ಗೊತ್ತಿರ್ಲಿಲ್ಲ. ಟಿಶ್ಯೂ ಲಾಸ್ಟಿಗೆ ಹೇಳ್ತೀನಿ ಏನೇನ್ ಹಾಕಿದ್ವಿ ಅಂತ. ಇನ್ನೊಂದ್ಸತಿ 1 kg ಚಿಕನ್ ಈಗ ನಾವು ಮಾಡ್ತಾ ಇರೋದು, ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಚೆನ್ನಾಯ್ತಾ? ಖಾರ ಅಂತೂ ಸಖತ್ತಾಗಿದೆ. ಬೇಗ ಆಗ್ತೈತೆ ಆಕ್ಚುಲಿ. ಬೇಗ ಆಗುತ್ತೆ, ಅದಕ್ಕೆ ಅಲ್ವಾ ಹೇಳಿದ್ದು. ಆಯ್ತು ಬಿಡು. ಅಮ್ಮ ಹಂಗ್ ಡಿಸ್ಟರ್ಬ್ ಮಾಡ್ತಿದ್ರೆ ಟೈಮ್ ಎಕ್ಸ್ಟೆಂಡ್ ಆಗುತ್ತೆ. ಅವ್ರು ಹೇಳ್ತಾರೆ ಡ್ರೈ ಮಾಡ್ಕೊಬೋದು. ಫ್ರೈ ಚಿಕನ್ ಮಾಡ್ಬೋದು. ಅದ್ ಇನ್ನೊಂದ್ಸರಿ ತೋರಿಸ್ತಾಳೆ. ತೋರ್ಸೋದೇನು ಇಲ್ಲ, ನೀರ್ ಆಡ್ ಮಾಡ್ಬಾರ್ದು ಅಷ್ಟೇ. ನೀರ್ ಆಡ್ ಮಾಡಿಲ್ಲ ಅಂದ್ರೆ ಡ್ರೈ ಚಿಕನ್. ನೀರ್ ಸ್ವಲ್ಪ ಡ್ರೈ ಆಗುತ್ತೆ. ನಮ್ಗೆ ಗ್ರೇವಿ ಬೇಕು ಅಂತ ಅಂದ್ರೆ ನೀರ್ ಹಾಕ್ತೀವಿ. ಇದಕ್ ಬೇಕಾದ್ರೆ ನಾವ್ ಯಾರು ತುಪ್ಪನ, ನಾನು ಯೂಶಲಿ ಯಾವ್ದಕ್ಕೂ ತುಪ್ಪ ಹಾಕಲ್ಲ. ಇಲ್ಲಾಂದ್ರೆ ತುಪ್ಪನ ಗೋಡಂಬಿಲಿ ಕರ್ದು, ಗೋಡಂಬಿನ ತುಪ್ಪದಲ್ಲಿ ಕರ್ದು ಗೋಡಂಬಿನ ಹಾಕ್ತಾರೆ. ಗೋಡಂಬಿ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಕರ್ದು ಹಾಕ್ತಾರೆ. ನಾನೇನು ಹಾಕ್ತೀನಿ, ನಾನ್ ಮಾಡೋದು ಇಷ್ಟು. ಇದೆ ಬೆಂದಿದೆ ಅಲ್ವಾ? ಬೆಂದಿದೆ ಅನ್ಸುತ್ತೆ. ಚಂದಗೆ ಒಂದ್ ಪೀಸ್ ಹಾಕೋತೀನಿ. ಬೇಡ, ಪುಡಿ ಮಾಡ್ಕೊಂಡು ಮಾತಾಡೋದು. ಒಂಚೂರು ಸಾಕು ಸಾಕು. ಸ್ವಲ್ಪ ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ. ಆಯ್ತು, ಗುಂಟೂರು ಚಿಕನ್. ಲಾಸ್ಟಿಗೆ ಹೇಳು ಏನೇನ್ ಹಾಕಿದ್ರ ಅಂತ. ಅದು ನೋಡ್ಕೊಂಡು ಹೇಳ್ಬೇಕಾ? 1 kg ಚಿಕನ್, ಬಾಯ್ಲರ್ ಚಿಕನ್ 1 kg. ಅದಕ್ಕೆ 2 ತುಂಬಾ ದಪ್ಪ ಈರುಳ್ಳಿ ಉದ್ದದ ಕಟ್ ಮಾಡಿ ಹಚ್ಚಿ ಹಾಕಿದೀನಿ ಒಗ್ಗರಣೆಗೆ. ಎರಡೇ ಈರುಳ್ಳಿ. ಆಯಿಲ್ ಕಮ್ಮಿ ಹಾಕೊಬೇಕು, ಯಾಕಂದ್ರೆ ಚಿಕನ್ ಅಲ್ಲೇ ಆಯಿಲ್ ಬಿಟ್ಕೊಳ್ಳುತ್ತೆ. ಸೊ 2 ದಪ್ಪ ಈರುಳ್ಳಿ ಉದ್ದದ ಕಟ್ ಮಾಡಿ ಹಾಕಿದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಚಿಕನ್ ಹಾಕಿ, ಅರಿಶಿನ ಹಾಕಿ, ಉಪ್ಪು ಹಾಕಿ ಸ್ವಲ್ಪ ಚಿಕನ್ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು, ಅಂದ್ರೆ ಬೇಯಿಸ್ಕೋಬೇಕು. ಚಿಕನ್ ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ಎವರೆಸ್ಟ್ ಟೀ ಕಾಲ ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡಬೇಕು. ಗ್ರೇವಿ ಬೇಕು ಅಂತ ಅಂದ್ರೆ ನೀರ್ ಜಾಸ್ತಿ ಹಾಕೊಂಡು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ.
ಗ್ರೇವಿ ಬೇಡ ಅಂತ ಅಂದ್ರೆ ನೀರೇನ್ ಜಾಸ್ತಿ ಹಾಕೋದ್ ಬೇಡ. ಲಾಸ್ಟ್ಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಪುದೀನ, ಕಸೂರಿ ಮೆಥಿ ಮತ್ತೆ ಮಧ್ಯ ಗುಂಟೂರು ಮೆಣಸಿನ್ಕಾಯಿ ಚಿಕನ್ ಬೇಯಿಸುವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರಕ್ಕೆ. ಹಾಕಿ ಮಿಕ್ಸ್ ಮಾಡ್ಬೇಕು, ಗುಂಟೂರು ಚಿಕನ್ ಆಗುತ್ತೆ. ಉಪ್ಪು ಖಾರ ತಿಂದು ನೋಡ್ಬಿಟ್ಟು ಬೇಕು ಅಂದ್ರೆ ಹಾಕೋಬಹುದು. ಟೀ ಕಾಳಲ್ಲಿ ಪೌಡ್ರ್ ಹಾಕಲ್ಲ ಅಂತ ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕೋಬಹುದು. ಹಾಕೋಬೇಕಂತ ಸಕ್ಕತ್ತಾಗಿದೆ. ಎಲ್ಲ ಆದ್ಮೇಲೆ ಕ್ಲೀನ್ ಮಾಡ್ಕೋಬೇಕು, ಕಿಚನ್ ನ ಕ್ಲೀನ್ ಮಾಡೋದ್ ಮರಿಬಾರ್ದು. ಇಲ್ಲ ಅಂದ್ರೆ ಚಿಕನ್ ಪೀಸ್ ಬಂದಿದೆ ನೋಡ್ತೀಯಾ, ಚಂದ ಹಾಕೋತಾರೆ. ಕ್ಲೀನ್ ಎಲ್ಲ ಆದ್ಮೇಲೆ ಗೈಸ್ ಕಿಚನ್ ಕ್ಲೀನ್ ಮಾಡ್ಬೇಕು, ಎಲ್ಲ ಒರೆಸಿ ಎಲ್ಲ ಇಟ್ಕೊಡ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಯಾವ ಕಲರ್ ಇರುತ್ತೆ ಅಂತ ತೋರಿಸ್ತೀನಿ. ಚಿಕನ್ ರೆಡಿ. ಅಷ್ಟೇ. ಇದಕ್ ಬೇಕಾದ್ರೆ ತುಪ್ಪದಲ್ಲಿ ಗೋಡಂಬಿ ಕರ್ಬಿಟ್ಟು ಫ್ರೈ ಮಾಡಿ ಹಾಕೋಬಹುದು. ಏನಾದ್ರು ಡೌಟ್ ಇದ್ರೆ ನಮ್ಮ ಅಕ್ಕನ ಕೇಳಿ, ಇಲ್ಲ ನನ್ನ ಕೇಳಿ. ಇಬ್ರು ಕಿಚ್ಚಾಡ್ತವ್ರೆ. ಗುಂಟೂರು ಚಿಕನ್ ಮುಗೀತು. ರೆಸಿಪಿದು ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಚೆಕ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇದು ರೀಲ್ಸ್ ಮಾಡೋದಾಯ್ತು.